ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಇವತ್ತು ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಹೇಗೆ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಮಾಡ್ಕೋಬೋದು, ಮಸಾಜಿಗೆ ಬಳಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಅದನ್ನು ರೋಸ್ ವಾಟರಲ್ಲಿ ನಾನು ನೆನೆಸಿಟ್ಟಿದ್ದೀನಿ. ಒಂದು 2 ಅವರ್ ಆ ಥರ ನೆನೆಸಿಟ್ಟ ನಂತರ ನಾನಿಲ್ಲಿ ಈ ಥರ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ರೋಸ್ ವಾಟರಲ್ಲಿ ಕೇಸರಿ ನೀಟಾಗಿ ಮಿಕ್ಸ್ ಆಗಿರೋದ್ರಿಂದ ರೋಸ್ ವಾಟರ್ನ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಂತರ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಕಟ್ ಮಾಡಿ ಹಾಕೋತೀನಿ. ವಿಟಮಿನ್ ಇ ಕ್ಯಾಪ್ಸೂಲು ಸ್ಕಿನ್ಗೆ ಮತ್ತು ಚರ್ಮಕ್ಕೆ ಹೇರ್ಗೆ ತುಂಬಾ ಒಳ್ಳೆಯದು ಅಂತಾರೆ. ಇದರಲ್ಲಿ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇದೆ ಮತ್ತು ಬೇಕಾದ ಪೋಷಕಾಂಶ ಸಿಗೋದ್ರಿಂದ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನನ್ನ ಸ್ಕಿನ್ಗೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸೂಟ್ ಆಗ್ತಾ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮಿಶ್ರಣಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಾರ್ಕೆಟಿಂದ ತಂದಿರುವಂಥ ಅಲೋವೆರಾದ ಪ್ರಯೋಜನ ಎಷ್ಟಿದೆ ಸ್ಕಿನ್ಗೆ ಮತ್ತು ಹೇರ್ಗೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಅದ್ರ ಬಗ್ಗೆನೂ ಇನ್ನೊಮ್ಮೆ ಡೀಟೇಲ್ ಆಗಿ ವಿಡಿಯೋನ ನಾನು ಮಾಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಈ ಮಿಕ್ಸನ್ನು ತುಂಬ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಅಂದರೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ತನಕ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಸ್ವಲ್ಪ ಆಯಿಲ್ ಆಗಲಿ ಅಥವಾ ವಿಟಮಿನ್ ಇ ಆಗಲಿ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂತಂದರೆ ಅಥವಾ ಅಲೋವೆರಾ ಸೈಡಲ್ಲಿ ಉಳ್ಕೊಂಡ್ರೆ ಚೆನ್ನಾಗಿರಲ್ಲ. ಆ ಉದ್ದೇಶಕ್ಕೆ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಆಗುವಷ್ಟು ಈ ಥರ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದಾಗ ನಾನು ಇದನ್ನು ನೋಡಿ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ. ಕ್ರೀಮಾಗಿ ಕನ್ಸಿಸ್ಟೆನ್ಸಿ ಆಗಿದೆ. ಅಪ್ಲೈ ಮಾಡಿದಾಗ ನಮಗೆ ಈ ಥರ ಬರುತ್ತೆ. ಶೈನಿಂಗ್ ಕೂಡ ಕೊಡುತ್ತೆ, ಹಾಗೆಯೇ ಸ್ಕಿನ್ನನ್ನು ಆರೈಕೆ ಕೂಡ ಮಾಡುತ್ತೆ. ನಾವು ದುಡ್ಡು ಕೊಡ್ತಿರೋ ಮಾಯ್ಶ್ಚರೈಸರ್ಗಿಂತ ಮನೆಯಲ್ಲಿ ಮಾಡ್ಕೊಳ್ಳೋ ಈ ಕ್ರೀಮು ತುಂಬಾ ಬೆನಿಫಿಟ್ ಆಗಿದೆ. ಹಾಗೆಯೇ ಈ ಕ್ರೀಮನ್ನು ಒಮ್ಮೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 15 ಡೇಸ್ ಅಂತೂ ಖಂಡಿತವಾಗ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು. ಪದೇ ಪದೇ ಮಾಡ್ಕೊಬೇಕು ಅಥವಾ ಇನ್ಸ್ಟೆಂಟ್ ಮಾಡ್ಕೊಬೇಕು ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.